ಕೀರ್ತನಾ ಶಾಲೆಯ ಆಡಳಿತ ಮಂಡಳಿ ಜಮೀನು ಕಬಳಿಕೆ ಆರೋಪ, ತಕ್ಷಣ ಸರ್ವೆ ನಡೆಸಿ ನ್ಯಾಯ ನೀಡಲು ಆಗ್ರಹ. ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದ ಲೀಲಾ ಲಕ್ಷ್ಮೀನಾರಾಯಣ್ ಎಂಬ ರೈತ ಮಹಿಳೆ ಈಗ ಶ್ರೀ ಕೀರ್ತನಾ ಇಂಟರ್ ನ್ಯಾಷನಲ್ ಶಾಲೆಯ ಮುಖ್ಯಸ್ಥ ಸುಬ್ಬಣ್ಣನ ವಿರುದ್ಧ ಕಣ್ಣೀರು ಹಾಕ್ತಿದ್ದಾರೆ. 1991ರಲ್ಲೇ ಕೈವಾರ ಗವಿಯ ಸಮೀಪದ ಸರ್ವೆ ನಂಬರ್ 86ರಲ್ಲಿ 3.5 ಎಕರೆ ಜಾಗ ತೆಗೆದುಕೊಂಡು ಇವರು ಮೊದಲು ಶಾಲೆ ನಡೆಸುತ್ತಿದ್ರು. ಆದರೆ ಪತಿಯ ನಿಧನದ ನಂತರ ಅನಿವಾರ್ಯವಾಗಿ ಆ ಶಾಲೆಯ ಜಾಗವನ್ನು ಧನಂಜಯ ಎಂಬುವರಿಗೆ ಮಾರಾಟ ಮಾಡಿದ್ರು. ಆ ಜಾಗವೇ ಈಗ ಶ್ರೀ ಕೀರ್ತನಾ ಇಂಟರ್ ನ್ಯಾಷನಲ್ ಶಾಲೆಯಾಗಿ ಮಾರ್ಪಟ್ಟಿದ್ದು ಅದಕ್ಕೆ ಸುಬ್ಬಣ್ಣ ಮುಖ್ಯಸ್ಥನಾಗಿದ್ದಾನೆ. ಆದರೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಈ ಶಾಲೆಯ ಪಕ್ಕದಲ್ಲೇ ಇರೋ 30 ಗುಂಟೆ ದರ್ಖಾಸ್ತು ಜಾಗವನ್ನು ಸರ್ಕಾರ ಕಾನೂನುಬದ್ಧವಾಗಿ ರೈತ ಮಹಿಳೆ ಲೀಲಾ ಅವರಿಗೆ ಮಂಜೂರು ಮಾಡಿದೆ. ಕೈಯಲ್ಲಿ ಅಸಲಿ ಪಹಣಿ ಪತ್ರ ಇದೆ. ಆದರೂ ಕೀರ್ತನಾ ಶಾಲೆಯ ಮುಖ್ಯಸ್ಥ ಸುಬ್ಬಣ್ಣ ಮಾತ್ರ ಇದು ನಮ್ಮದೇ ಜಾಗ ಅಂತ ದಬಾಯಿಸ್ತಾ ಉಳುಮೆ ಮಾಡಲು ಬಿಡ್ತಿಲ್ಲ. ಅಧಿಕಾರಿಗಳು ಸರ್ವೆ ಮಾಡಲು ಬಂದರೂ ಕೀರ್ತನಾ ಶಾಲೆಯ ಆಡಳಿತ ಮಂಡಳಿ ಮುಲಾಜಿಲ್ಲದೆ ತಡೆದು ದಬ್ಬಾಳಿಕೆ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆಯಲ್ಲಿ ಲೀಲಾ ಲಕ್ಷ್ಮೀನಾರಾಯಣ್ ಮಾತನಾಡಿ, ನಮ್ಮ ಜಮೀನಿನಲ್ಲಿ ನಮಗೆ ಕೆಲಸ ಮಾಡಲು ಆ ಕೀರ್ತನಾ ಶಾಲೆಯ ಸುಬ್ಬಣ್ಣನವರು ಬಿಡ್ತಿಲ್ಲ ಸರ್. ದಾಖಲೆಗಳೆಲ್ಲ ನನ್ನ ಹೆಸರಲ್ಲೇ ಇವೆ. ಆದರೂ ಬಂದು ಗಲಾಟೆ ಮಾಡ್ತಾರೆ. ಜಾಗಕ್ಕೆ ಹೋಗದಂತೆ ಕೀರ್ತನಾ ಶಾಲೆಯ ದೊಡ್ಡ ದೊಡ್ಡ ಬಸ್ಗಳನ್ನು ತಂದು ಅಡ್ಡ ನಿಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಅಧಿಕಾರಿಗಳು ನಮಗೆ ಬೇಗನೆ ದುರಸ್ತಿ ಮಾಡಿಕೊಟ್ಟು ಈ ದಬ್ಬಾಳಿಕೆಯಿಂದ ಮುಕ್ತಿ ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಖುದ್ದು ತಹಶೀಲ್ದಾರ್ ನೋಟಿಸ್ ಕೊಟ್ಟು ನಿಮ್ಮ ಬಳಿ ದಾಖಲೆಗಳಿದ್ರೆ ತಂದು ತೋರಿಸಿ ಅಂದರು. ಕೀರ್ತನಾ ಇಂಟರ್ ನ್ಯಾಷನಲ್ ಶಾಲೆಯ ಸುಬ್ಬಣ್ಣ 1 ತಿಂಗಳಿಂದ ಯಾವುದೇ ದಾಖಲೆ ಸಬ್ಮಿಟ್ ಮಾಡಿಲ್ಲ. ಹಾಗಾದರೆ ದಾಖಲೆಗಳಿಲ್ಲದಿದ್ದು ಒಬ್ಬ ಒಂಟಿ ರೈತ ಮಹಿಳೆಯ ಜಾಗಕ್ಕೆ ಸ್ಕೂಲ್ ಬಸ್ ಅಡ್ಡ ನಿಲ್ಲಿಸೋಕೆ ಈ ಸುಬ್ಬಣ್ಣನಿಗೆ ಧೈರ್ಯ ಕೊಟ್ಟವರು ಯಾರು? ಇಂಟರ್ ನ್ಯಾಷನಲ್ ಶಾಲೆ ನಡೆಸೋರಿಗೆ ಕಾನೂನು ಅನ್ವಯಿಸಲ್ಲ ಎಂದು ರೈತ ಮುಖಂಡ ಎನ್ ಪುಟ್ಟರಂಗಪ್ಪ ಪ್ರಶ್ನಿಸಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ಇನ್ಮುಂದೆ ಆದರೂ ಈ ಕೀರ್ತನಾ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಭಾವಕ್ಕೆ ಮಣಿಯದೆ ತಕ್ಷಣ ಸರ್ವೆ ಮುಗಿಸಿ ರೈತ ಮಹಿಳೆಗೆ ನ್ಯಾಯ ಕೊಡಿಸಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮುನಿಯಪ್ಪ, ಮುದ್ದು ಕೃಷ್ಣ, ನರಸಿಂಹಮೂರ್ತಿ ಮತ್ತಿತರರು ಹಾಜರಿದ್ದರು. ಲೀಲಾ ಲಕ್ಷ್ಮೀನಾರಾಯಣ ಅಂತ ನನ್ನ ಹೆಸರು ಲೀಲಾ ಲಕ್ಷ್ಮೀನಾರಾಯಣ ಅಂತ. ನಮ್ದು ತಳಗವಾರ. ನಾವು ಸುಮಾರು 91ನೇ ಇಸ್ವಿಯಿಂದನೂ ಗವಿ ಹತ್ರ, ಕೈವಾರದ ಗವಿ ಹತ್ರ ಗೂಲಲ್ಲಿ ಅಂತಿದೆ, ಅಲ್ಲಿ ಸರ್ವೆ ನಂಬರ್ 86ರಲ್ಲಿ ನಾವು ಅಲ್ಲಿ ಸ್ಕೂಲ್ ಮಾಡಬೇಕು ಅಂತ 3.5 ಎಕರೆ ಜಮೀನು ತೊಗೊಂಡ್ವಿ. ಆ ಜಮೀನು ತೊಗೊಂಡ್ವಿ. ಆಮೇಲೆ ಒಂದು 10 ವರ್ಷ ಮಾಡಿದ್ವಿ. ಆಮೇಲೆ ನಮ್ಮ ಯಜಮಾನರು ತೀರೋದ ಕಾರಣದಿಂದ ಅದನ್ನು ಅವರಿಗೆ ಧನಂಜಯನವ್ರಿಗೆ ಸೇಲ್ ಮಾಡಿದ್ವಿ. ಆಮೇಲೆ ಅವರು ಸೇಲ್ ಆದಮೇಲೆ ಮತ್ತೆ ಅಲ್ಲಿ ಅಕ್ಕಪಕ್ಕ ಗೌರ್ಮೆಂಟ್ ಲ್ಯಾಂಡ್ ಎಲ್ಲ ಇತ್ತು, ಎಲ್ಲ ಅವರೇ ಕಾಂಪೌಂಡ್ ಮಾಡಿದ್ರು. ಅದು ಎದುರುಗಡೆ ನಮ್ಮದಿತ್ತು. ನಾನು ಅವಾಗಲೇ 90ರಲ್ಲೇ ನಾನು ಇದು ದರ್ಖಾಸ್ತು ಕಮಿಟಿಗೆ ಹಾಕಿದ್ದೆ. ಆಮೇಲೆ 2004ರಲ್ಲಿ ನನಗೆ ಅವಾಗಿನ ತಹಸೀಲ್ದಾರು ನನಗೆ ರಿಪೋರ್ಟ್ ಕೊಟ್ಟರು, ಇವರು ಸ್ವಾಧೀನದಲ್ಲಿದ್ದಾರೆ ಅಂತ. ಆಮೇಲೆ ಒಂದು 2016ರಲ್ಲಿ ಒಂದು 30 ಗುಂಟೆ ಜಮೀನು ಮಾತ್ರ ನಮಗೆ ಪಾಣಿ ಕೊಟ್ಟರು. ಯಾರು ತಾಲೂಕು ಆಫೀಸಿಂದ ಈ ದರ್ಖಾಸ್ತು ಕಮಿಟಿಯಿಂದ ನನಗೆ ಸ್ಯಾಂಕ್ಷನ್ ಆಯಿತು 30 ಗುಂಟೆ ಮಾತ್ರ. 1 ಎಕರೆ 18 ಗುಂಟೆ ನಮಗೆ ಫಸ್ಟು ತಹಸೀಲ್ದಾರ್ ನನಗೆ ಕೊಟ್ಟಿದ್ದು ರಿಪೋರ್ಟು. ಅದ್ರಲ್ಲಿ 30 ಗುಂಟೆ ಮಾಡಿ ಮತ್ತೆ ಇನ್ನು ಮಿಕ್ಕಿದ್ದು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಅಲ್ಲಿ ಮಳೆ ಆಶ್ರಿತ ಬೆಳೆಗಳು ಏನೇನು ಇರುತ್ತೋ ಅದನ್ನೆಲ್ಲ ಇಟ್ಕೊಳ್ತಾ ಇದ್ವಿ. ಆಗ ಈಗ ಸುಬ್ಬಣ್ಣ ಅನ್ನೋರು ಏನು ಮಾಡಿದ್ದಾರೆ, ಈಗ ಧನಂಜಯನವರು ಸುಬ್ಬಣ್ಣ ಅನ್ನೋರಿಗೆ ಮಾರಾಟ ಮಾಡಿದ್ದಾರೆ ಸ್ಕೂಲ್ನ. ಅಲ್ಲಿ ಪಕ್ಕದಲ್ಲಿರೋದನ್ನ ಒಂದು ಸ್ವಲ್ಪ ಜಮೀನನ್ನ ಒಂದು ಸ್ವಲ್ಪ ನಾವೇ ಮಾಡ್ತಾ ಇದ್ವಿ. ಒಂದು ಎಕರೆ ಜಮೀನು ನಾವೇ ಮಾಡ್ತಾ ಇದ್ದೀವಿ. ಮಿಕ್ಕಿದ ಜಮೀನು ನಮ್ಮದು ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾರೆ. 2 ಸರಿ ಸರ್ವೇಯರ್ ಬಂದರೆ ಅವ್ರು ಸರ್ವೆ ಮಾಡೋಕ್ಕೆ ಬಿಟ್ಟಿಲ್ಲ. ಅದೇ ಜಾಗದಲ್ಲಿ ಬೇರೆ ಕಾರ್ ನಿಲ್ಲಿಸೋದು, ಗಾಡಿ ನಿಲ್ಲಿಸೋದು ಮಾಡ್ತಿದ್ರು. ಆಮೇಲೆ ಅವರು ಪೊಲೀಸ್ ರಿಪೋರ್ಟ್ ಮಾಡಿದ್ದಕ್ಕೆ ಪೊಲೀಸ್ ಅವ್ರು ಹೇಳಿದ್ರು ಇನ್ಮೇಲೆ ಏನು ನಿಲ್ಲಿಸಬಾರ್ದು ಅಂದರು. ಇವತ್ತು ಪಾಪ ತಹಶೀಲ್ದಾರ್ ಅವರು ಇವತ್ತು ಅವರು ಮುಖಾಂತರ ಇವತ್ತು ಸರ್ವೆ ಮಾಡೋಕ್ಕೆ ಬಂದಿದ್ರು. ಬಂದರೆ ಮಾಡ್ಸೋಕ್ಕೆ ಒಪ್ಪಿಗೆ ಕೊಟ್ಟರು. ಬಟ್ ಆದರೆ ನಾವು ಬರೋಷ್ಟರಲ್ಲಿ ಈ ಸ್ಕೂಲ್ ಬಸ್ಸುಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ರಲ್ಲಿ. ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್, ಇದಕ್ಕೆ ಸಂಬಂಧಪಟ್ಟವರು ನಮಗೆ ಬೇಗ ಅದನ್ನು ದುರಸ್ತಿ ಮಾಡಿ ಪೋಡಿ ಮಾಡಿಕೊಟ್ಬಿಟ್ರೆ ನಾವೇನೋ ಒಂದು ಮಳೆ ಆಶ್ರಿತ ಬೆಳೆ ಆಗಲಿ ಬೇರೆ ಯಾವುದಾದ್ರೂ ಬೆಳೆ ಆಗಲಿ ಇಟ್ಕೊಂಡು ಬದುಕೊಳ್ತೀವಿ ಸರ್, ಅಷ್ಟೇ ಹೇಳಿ. ನಿಮ್ಗೇನು ಸಮಸ್ಯೆ? ಸುಬ್ಬಣ್ಣ ಅಂತ ಸ್ಕೂಲ್ ಅವರು ಅವರೇ ಉಳುಮೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸ್ವಲ್ಪ ಅದೇ ನಮ್ದದು ಅಂತ ಇದ್ದಾರೆ, ನಮ್ಮದು ಅಂತಾರೆ. ಅದು ನೋಡಿದ್ರೆ ಅದು ಅವ್ರಿಗೆ ಡಾಕ್ಯುಮೆಂಟ್ಸ್ ಏನೂ ಇಲ್ಲ, ಎಲ್ಲ ನನಗೆ ಇದೆ ಡಾಕ್ಯುಮೆಂಟ್ಸು. ಆದರೂ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಯಾವ ತರ ಬರ್ತಾರೆ ಅಧಿಕಾರಿಗಳು? ಯಾವ ತರ ಫಸ್ಟ್ ಅಲ್ಲಿ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಏನೋ ಗೊತ್ತಿಲ್ಲ ನನಗೆ. ಫಸ್ಟ್ ಅಲ್ಲಿ ಅವ್ರು ವಾಪಸ್ ಬಂದ್ರು. ಬಟ್ ಏನಂದ್ರೆ ಅವರು ಇದ್ರ ಪ್ರಕಾರ ಹೋಗ್ಬೇಕು ಅಂತ, ಏನು ರೂಲ್ಸ್ ಪ್ರಕಾರ ಹೋಗ್ಬೇಕು ಅಂತ ಅವ್ರ ಪಾಪ 2 ಸರಿ ಬಂದು ವಾಪಸ್ ಹೋಗಿ ಈಗ ತಹಶೀಲ್ದಾರ್ ಕಡೆಯಿಂದ ಲೆಟರ್ ಹಾಕ್ಸಿ ಅವ್ರು ನೋಟಿಸ್ ಒಂದು ಕೊಟ್ಟರು. ಆ ನೋಟಿಸು 7 ಡೇಸಲ್ಲಿ ನೀವು ಏನು ಡಾಕ್ಯುಮೆಂಟ್ಸ್ ಇದ್ರೆ ತಗೊಂಬನ್ನಿ ಅಂತ ಹೇಳಿದ್ರು. ಅವ್ರೇನು 1 ತಿಂಗಳಾದರೂ ತಂದು ಕೊಟ್ಟಿಲ್ಲ. ಮತ್ತೆ ಅದಕ್ಕೋಸ್ಕರ ಈಗ ಬಂದು ಸರ್ವೇಯರ್ನ ಕಳಿಸಿ ಅಳತೆ ಮಾಡಿಸಿದ್ರು.
ಅವ್ರ ಸರ್ವೇಯರು ಅವ್ರು ಯಾರು ನಮ್ಗೇನು ತೊಂದರೆ ಕೊಡ್ತಿಲ್ಲ, ನಮಗೆ ಕ್ಲೀನಾಗಿ ಮಾಡಿ ಕೊಡ್ತಾ ಇದ್ದಾರೆ. ಏನಾದ್ರೆ ಬೇಗ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಈಗ ಪೊಸಿಷನ್ ಅಲ್ಲಿ ಇಲ್ಲ, ನಾವೇ ಇದ್ದೀವಿ ಸರ್, ನೀವೇ ಇದೆ. ನಾವೇ ಇದ್ದೀವಿ. ಆದ್ರೆ ಬೇಕಂತ ಉದ್ದೇಶದಿಂದ ಬಂದು ಅವರು ವೆಹಿಕಲ್ಸ್ ನಿಲ್ಲಿಸಿದ್ದಾರೆ. ನಿಲ್ಲಿಸಿದ್ದಾರೆ. ಹೆಚ್ಚು ಮಾಡಿಕೊಡಿ, ಅದು ಬಸ್ ಕಟ್ಟಿದ್ದಾರೆ, ಅದು ಬಸ್ ಕೊಡಿ ಅಂತಂದ್ರೆ ಆ ಅದು ಬಸ್ಗೆ ಇವರು ಬಸ್ಗಳು ತರೋದು ನಿಲ್ಸೋದು, ಆಮೇಲೆ ಅದು ನಮ್ಮ ಸೇರಿರಿ ಅಂತಾರೆ. ಈ ಮರಗಳೆಲ್ಲ ಆ ಸರ್ವೆ ನಂಬರ್ ಎಲ್ಲ ಈಗ ಸಾಗುವಳಿ ಚೀಟಿ ಕೊಟ್ಟಿದ ಮೇಲಕ್ಕೆ ಯಾವ್ಯಾವ ಮರಗಳು ಇರ್ತಾವೋ ಆ ಮರಗಳು ಆ ಜಮೀನಿಗೆ ಸೇರ್ತಕ್ಕದ್ದು. ಆದ್ದರಿಂದ ದಯವಿಟ್ಟು ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಏನಂದರೆ, ಇವರು ನಮ್ಮ ಲೀಲಾ ಲಕ್ಷ್ಮಣ ಅಕ್ಕನವರು ಕಾನೂನು ಚೌಕಟ್ಟಲ್ಲಿ ಏನು ತಹಶೀಲ್ದಾರ್ ಹಕ್ಕುಪತ್ರ ಕೊಟ್ಟಿರ್ತಾರೋ ಅದ್ರ ಪ್ರಕಾರವಾಗಿ ಅನುಭವ ಇರ್ತಾರೆ, ಆ ಸ್ಕೆಚ್ ಪ್ರಕಾರವಾಗಿ ಇರ್ತಾರೆ. ದಯವಿಟ್ಟು ತಾವು ಸಂಬಂಧಪಟ್ಟ ತಹಶೀಲ್ದಾರ್ಗೂ ಅಥವಾ ಮೇಲಧಿಕಾರಿಗಳಿಗೆ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿ ದಯವಿಟ್ಟು ಏಮನ ಪರವಾಗಿ ಇಲ್ಲಿ ಬಸ್ಸುಗಳು ಬಿಡ್ತಿದ್ದಂಗೆ ಮತ್ತು ಇದರಲ್ಲಿ ಏನು ಕೆಲಸ ಕಾರ್ಯಗಳು ಅವರು ಮಾಡ್ತಿದ್ದಂಗೆ ನಮಗೆ ಅದು ಬಸ್ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಸರ್ವೆ ಕಾರ್ಯ ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇವಾಗ ಅಲ್ಲಿಂದ ಮಾಡ್ಕೊಬಂದು ಅಲ್ಲಿಗೆ ಹೋದ್ರು, ಇವರು ಅದನ್ನು ಅಳತೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಅಳತೆ ಮಾಡಬಾರ್ದು ಅಂತಂದರೆ ಸರ್ವೆ ಅವ್ರು ಹೇಳ್ತಲೇ ಇದ್ದಾರೆ, ಲೀಲಾ ಲಕ್ಷ್ಮಣ ಅವ್ರ ಹೆಸರಿನ ಪಾಣಿ ಇದೆ, ಅದನ್ನು ನಾವು ಅಳತೆ ಮಾಡ್ತಾ ಇದ್ದೀವಿ, ಅವ್ರದ್ದು ಜಮೀನು ಅಂದರೆ ಇವ್ರು ಇಲ್ಲ ನಮಗೆ ಸೇರಿರೋದು ನಮ್ಗೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾರೆ. ದಯವಿಟ್ಟು ಅಗ್ರಿಮೆಂಟ್ ಆಗಿದೆ ಅಂತಂದರೆ ಯಾವ ಥರ ಅಗ್ರಿಮೆಂಟ್ ಆಗಿದೆ ಅದನ್ನು ತರಿಸ್ಕೊಡ್ರಿ. ಒಂದು ಇಲ್ಲಿ ಅವರು ಇಲ್ಲಿ ಬಂದವರಲ್ಲ, ಅವ್ರು ಸುಮ್ಮನೆ ಇದ್ದಾರೆ. ಸರ್ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಸ್ವಾಮಿ, ಈ ದಿವಸ ಏನು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೈವಾರ ಗ್ರಾಮ ಸರ್ವೆ ನಂಬರ್ 86ರಲ್ಲಿ ನಮ್ಮ ಇವರು ಲೀಲಾಕೋಮ್ ಲಕ್ಷ್ಮೀನಾರಾಯಣ ಎಂಬುವರಿಗೆ ಹಿಂದೆ ತಹಶೀಲ್ದಾರ್ ಸಾಹೇಬರು ಸ್ಕೆಚ್ ಮಾಡಿಬಿಟ್ಟು ದರ್ಖಾಸ್ತಲ್ಲಿ 30 ಕುಂಟೆ ಜಮೀನು ಹಕ್ಕುಪತ್ರ ಕೊಟ್ಟಿರ್ತಾರೆ. ಸದರಿ ಹಕ್ಕುಪತ್ರದಂತೆ ಅವರು ಪಾಪ ಸುಮಾರು ಶಾಂಕ್ಷನ್ ಆದಾಗ್ಲಿಂದಲೂ ಇದುವರೆ ತಕ್ಕನ ಅವರು ಅರ್ಜಿ ಕಟ್ಟಿದ್ರೆ ಇಲ್ಲಿ ಒಂದು ಸ್ಕೂಲ್ ಐತೆ, ಆ ಸ್ಕೂಲ್ ಓನರ್ ಬಂದು ಸುಬ್ಬಣ್ಣ ಅಂತ, ಅವರು ಬಂದುಬಿಟ್ಟು ಇವ್ರಿಗೆ ಈ ಜಾಗ ನಮಗೆ ಸೇರಿದೆ, ನಮಗೆ 2 ಎಕರೆ ಸಾಗುವಳಿ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಪಾಣಿ ಪ್ರಕಾರವಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಇವನ್ನ RI ಸೆಕ್ರೆಟರಿನ ಮತ್ತು ನಮ್ಮ ಸರ್ವೇರ್ ಸಾಹೇಬರು ಅಪಾಯಿಂಟ್ ಮಾಡಿ ಇವತ್ತು ಕಳಿಸಿದ್ದಾರೆ. ಇವತ್ತು ಇಲ್ಲಿಗೆ ಸರ್ವೆ ಮಾಡೋದಕ್ಕೆ ಈ ದಿವಸ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ಮಧ್ಯವರ್ತಿಗಳೇ ಬಂದಿದ್ದಾರೆ, ಅವ್ರಿಗೆ ಸಂಬಂಧನೇ ಇಲ್ಲ. ಮೂಲ ಅಂತಂದರೆ ನಮ್ಮನೆ 53ರಲ್ಲಿ ಲೀಲಾಕೋಮ್ ಲಕ್ಷ್ಮೀನಾರಾಯಣ ಅಂಬರು ಅರ್ಜಿ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಆ ಅರ್ಜಿ ಪ್ರಕಾರವಾಗಿ ಸ್ಥಳ ತನಿಖೆ ಮಾಡಿ VRI ವರದಿ ಆಧಾರ ಮೇಲೆ ದರ್ಖಾಸ್ ಕಮಿಟಿನಾಗ ಅಪ್ರೂವಲ್ ಮಾಡಿ ಅವ್ರಿಗೊಂದು ಸ್ಕೆಚ್ ಮಾಡಿಸಿ ಅವ್ರ ಹೆಸರಿಗೆ ಒಂದು 30 ಕುಂಟೆ ಸಾಗುವಳಿ ಕೊಟ್ಟಿರ್ತಾರೆ. ಅದು ಮಾನ್ಯ ತಹಶೀಲ್ದಾರ್ ಸಾಹೇಬರು ಕೊಟ್ಟಿರೋದು ಕಮಿಟಿನಾಗ ತೀರ್ಮಾನ ಮಾಡ್ಕೊಂಡು. ಆ ಕಮಿಟಿ ಅಧ್ಯಕ್ಷರು ಬಂದು ಯಾರು ದರ್ಖಾಸ್ ಕಮಿಟಿ ಅಧ್ಯಕ್ಷರು ಶಾಸಕರು ಇರ್ತಾರೆ ಅವರೇ ಅಧ್ಯಕ್ಷರು. ಆ ಕಮಿಟಿಗೆ ಪ್ರಧಾನ ಕಾರ್ಯದರ್ಶಿ ಬಂದು ನಮ್ಮ ತಹಶೀಲ್ದಾರ್ ಸಾಹೇಬರು, ಇವರು ಫಲಾನುಭವಿ, ಯಾರು ಲೀಲಾ ಲಕ್ಷ್ಮೀನಾರಾಯಣ ಅಂಬರು ಫಲಾನುಭವಿ. ಅವರು ಪಾಪ ಅವತ್ತಿನಿಂದ ಇವತ್ತುವರೆಗೂ ಸರ್ವೆ ಕಟ್ಟಕ್ಕೆ ಹೋದರೆ ಇವರು ನಮಗೆ ಸೇರಿದೆ ಅಂತ. ಬಟ್ ಇವ್ರು ಬಂದಿರೋದು ಮೊನ್ನೆ ಮಧ್ಯೆ ಬಂದಿರೋದು. ಅವ್ರೇನು ಹೇಳ್ತಾರೆ, ನಾವು ಧನುಂಜಯರ ಕಡೆಯಿಂದ ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಮೂಲ ಅವರು ಬಂದಿರೋರು ಅಲ್ಲ, ಇಲ್ಲಿಗೆ ಮೂಲ ಕ್ರಯ ತಗೊಂಡು ಬಂದಿರೋರು. ಪಾಪ ಇವ್ರಿಗೆ ಮೂಲ ಸಾಗುವಳಿ ಕೊಟ್ಟಿರೋರನ್ನ ಇವ್ರನ್ನ ಧಮಕಿ ಹಾಕೋದು, ಗಲಾಟೆ ಮಾಡೋದು, ಆಮೇಲೆ ನಿಮ್ಗೆ ಚೆಕ್ ಬಂದು ತಪ್ಪು ಕೊಟ್ಟಿದ್ದಾರೆ ಅಂತ ಹೇಳೋದು, ನಿಮ್ಮ ಜಮೀನೇ ಇಲ್ಲ ಅಂತ ಹೇಳೋದು, ಮತ್ತು ಅಕ್ರಮವಾಗಿ ಈ ಥರ ಸ್ಕೂಲು ವ್ಯಾನ್ಗಳು ಬಸ್ಗಳು ನಿಲ್ಸ್ಕೊಬೋದು, ಈ ಥರ ಅವ್ರ ಮೇಲೆ ಟ್ಯಾಚ್ ಕೊಟ್ಟು ಅವ್ರ ಮೇಲೆ ಗಲಾಟೆ ಮಾಡ್ತಾ ಇರ್ತಾರೆ. ನಾವು ಕೇಳೋದು ಕಾನೂನು ಚೌಕಟ್ಟಲ್ಲಿ ಈಗ ಆತ್ಮಜ್ಞಾನಂದ ಮೂಲ ದಾಖಲಾತಿಗಳಿದ್ರೆ ಅದನ್ನ ಕೊಂಡ್ಕೊಂಡಿರೋನು ಅಷ್ಟೇ ಮಾಲೀಕನಾಗಿ ಈಚೆ ಕಡೆಯಿಂದ 1 ವರ್ಷ ಅಥವಾ 2 ವರ್ಷದಿಂದ ಈಚೆ ಕಡೆ ಬಂದಿರೋರು ಅವರು. ಬಟ್ ಇವರು ಅಂತಂದರೆ ಒಂದು 30ರಿಂದ 40 ವರ್ಷ ಮೇಲಿಂದ ಅನುಭವದಲ್ಲಿರೋದು. ಮೂಲತಃ ಅಂತಂದರೆ ಅವರು ಆ ಸ್ಕೂಲು ಮಾಲೀಕರು ಇವ್ರ ಸಂಬಂಧಿಕರೇ ಆಗಿರ್ತಾರೆ. ಇವರು ಅವ್ರಿಗೋಗಿ ಅವರಿಂದ ಈ ಕಡೆ ಬಂದಿರೋದು. ಅಲ್ಲಿಗೆ ಇದು ಮೂರನೇ ಕೈ ಬಂದು ಅದ್ರ ಜೊತೆಗೆ ಇವ್ರು ಯಾರೋ ಮಗ್ಲಾಗಿರೋದು, ಅವ್ರಿಗೆ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ಬೇರೆಯವ್ರು ಮಾತಾಡ್ತಾರೆ. ನಾವು ಕಾನೂನು ಪ್ರಕಾರವಾಗಿ ಕೇಳ್ಕೊಂಬೋದು ಏನಂತಂದರೆ, ನಮ್ಮ ಲೀಲಾ ಲಕ್ಷ್ಮೀನಾರಾಯಣ ಅಕ್ಕೋರ್ ಪರವಾಗಿ ಏನು ಮಾನ್ಯ ತಹಶೀಲ್ದಾರ್ ಸಾಹೇಬರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಆ ದರ್ಖಾಸ್ ಕಮಿಟಿನಾಗ ಏನು ಅಪ್ರೂವಲ್ ರೆಕಾರ್ಡ್ ಆಗಿದೆ ಆ ರೆಕಾರ್ಡ್ ಪ್ರಕಾರವಾಗಿ ಸ್ಕೆಚ್ ಪ್ರಕಾರವಾಗಿ ನಮಗೆ ಅದ್ಬಸ್ ಮಾಡಿಕೊಡಿ ಅಂತ ನಮ್ಮ ಅಕ್ಕೋರು ಇದು ಅದ್ಬಸ್ ಕೊಟ್ಟು ಸುಮಾರು 1 ವರ್ಷ ಮೇಲೆ ಆಯಿತು. ಅವತ್ತಿನಿಂದ ಇವತ್ತರವರೆಗೆ ಯಾರನ್ನ ಬಂದರೆ ಅವ್ರನ್ನ ಗಲಾಟೆ ಮಾಡೋದು ಕಳಿಸ್ಬಿಡೋದು.
ಈಗ ಮೇಡಮ್ ಬರೋದು ಪಕ್ಕದಲ್ಲಿರೋರೆಲ್ಲ ಪಕ್ಕದಲ್ಲಿರೋರೆಲ್ಲ ಅವ್ರು ಬರೋದು ಅವ್ರಿಗೆ ಸರಿ ಇದೆ ಅವ್ರಿಗೆ ಸರಿ ಇದೆ ಅಲ್ಲ. ಪಕ್ಕದಲ್ಲಿರೋರು ಯಾರು ಬರಲ್ಲ. ಈ ಹಳ್ಳಿಯವರು ಎಲ್ರಿಗೂ ಗೊತ್ತು. ನಾವು ಸುಮಾರು 30-40 ವರ್ಷದಿಂದ ಇಲ್ಲಿ ನಾವು ದುರಸ್ತಿಯಲ್ಲಿ ಇದೀವಿ, ಎಲ್ಲ ಮಾಡ್ಕೊಳ್ತಾ ಇದೀವಿ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಅವ್ರಿಗೆ ಬೇಕಾಗಿರೋರು ಮಾತ್ರ ಒಂದಿಬ್ರು ಬಂದು ಇದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಒಂದು ನಮಗೆ ನಾವು ಕೇಳೋದು ದರ್ಖಾಸ್ ಕಮಿಟಿಯಲ್ಲಿ ಏನು ಸಾಗುವಳಿ ಚೀಟಿ ನಕ್ಷೆ ಕೊಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.